ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿನ್ನ ಜೊತೆ ನನ್ನ ಕತೆ ಒಂದು ಸೂಪರ್ ಡೂಪರ್ ಸಂಚಿಕೆ ನೋಡ್ಕೊಂಬರೋಣ. ಸಂಚಿಕೆ ನಿಜವಾಗ್ಲೂ ತುಂಬ ಚೆನ್ನಾಗಿದೆ, ಸೂಪರ್ ಆಗಿದೆ ಅಂತಲೇ ಹೇಳ್ಬೋದು. ಇಲ್ಲಿ ಅಜಿತ್ ಮತ್ತು ಭೂಮಿ ಮಧ್ಯೆ ಏನು ನಡೀತಾ ಇದೆ, ಏನಾಗಿದೆ ಅನ್ನೋದು ಮನೆಯವ್ರಿಗೆ ಫುಲ್ ಗೊಂದಲ. ಯಾಕಂತಂದರೆ ಅಜಿತ್ ಒಂದು ಹೇಳ್ತಾರೆ, ಅಲ್ಲಿ ನಮಗೂ ಗೊತ್ತಿರೋ ಹಾಗೆ ಭೂಮಿ ಕತ್ಗೆ ಅವ್ನಿಗೆ ಹಿಂಗೆ ಕತ್ಕೊಯ್ದಿರೋದು, ಬ್ಲಡ್ ಬಂದಿರೋದು ಭೂಮಿ ಅಂತ ಹೇಳ್ಬಿಟ್ಟು ಜೋರಾಗಿ ಚೀರ್ತಾರೆ ನಮ್ಮ ಅಜಿತ್ ಅವರು. ನಾನು ನಿನ್ನ ಜೊತೆ ಜೀವನ ಮಾಡಬೇಕು ಅಂತ ಅಂದ್ಕೊಂಡೆ, ಜೀವನ ಪೂರ್ತಿ ನಿನ್ನ ಜೊತೆ ಆಗಿರ್ತೀಯ ಅಂತ ಅಂದ್ಕೊಂಡೆ, ಸಾಧ್ಯವಾದರೆ ನನ್ನ ಕ್ಷಮಿಸ್ಬಿಡು ಅಂತ ಎಲ್ಲ ಕ್ಷಮೆ ಎಲ್ಲ ಕೇಳ್ತಾರೆ. ಭೂಮಿ ಭೂಮಿ ಅಂತ ಎಲ್ಲ ಚೀರ್ತಾರೆ. ಆದರೆ ಭೂಮಿ ಪ್ರಜ್ಞೆ ತಪ್ಪಿ ಬೀಳ್ತಾಳೆ. ನಮಗೆ ಪ್ರೋಮೋ ವಿಡಿಯೋದಲ್ಲಿ ಹೀಗೆ ನೋಡಿರೋದಲ್ವ ನಾವು. ಆದರೆ ಮಾವನಿಗೆ ಮಾತಾಡಾಗ ಕಾಲ್ಗೆ ಏಟ್ ಬಿದ್ದಿದೆ ಅಂತ, ಕಾಲ್ಗೆ ಗುಂಡು ಬಿದ್ದಿದೆ, ನಾನೇ ಹಾರಿಸಿದ್ದು ಅಂತ ಹೇಳ್ತಿದ್ರೆ ಯಾವುದು ಸತ್ಯ ಯಾವುದು ಸುಳ್ಳು ಗೊತ್ತಾಗ್ತಿಲ್ಲ. ಇನ್ನು ಈ ಅಂಜು ಇದ್ದವಳು ಏನಪ್ಪಾ ಅಂತಂದ್ರೆ ಅಜಿತ್ಗೆ ಅಜಿತ್ ಅಂತಾನೆ ಬರುತ್ತೆ, ನಚ್ಚಿಗೆ ಪ್ರಪೋಸ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ತುಂಬ ಶೃಂಗಾರ ಮಾಡಿಕೊಂಡು ಎಲ್ಲ ವಯ್ಯಾರ ಮಾಡಿಕೊಂಡು ರೋಜೆಲ್ಲ ಇಟ್ಕೊಂಡು, ಸಾರಿ ನಚ್ಚಿ, ನಾನು ಹಾಗೆ ಅನ್ಬಾರ್ದಾಗಿತ್ತು, ಸಾರಿ ಅನಾಯ ವಿಷಯದಲ್ಲಿ ನಾನು ತಪ್ಪು ಮಾಡಿಬಿಟ್ಟೆ, ನನ್ನ ದಯವಿಟ್ಟು ಕ್ಷಮಿಸ್ಬಿಡು ಅಂತ ಹೇಳ್ಬಿಟ್ಟು ಅವನ್ನ ಇಂಪ್ರೆಸ್ ಮಾಡಬೇಕಂತ ಹೇಳಿ ಇವಳನ್ನು ಹೋಗಿ ಎಲ್ಲ ಹಿಡ್ಕೊಂಡು ಏನೇನೋ ಮಾಡ್ತಾಳೆ. ಆದರೆ ಈ ಅಪ್ಪ ಕೇಳೋದಿಲ್ಲ. ನೋಡು ಅಂಜು, ಇದೆಲ್ಲ ನನಗೆ ಇಷ್ಟ ಆಗಲ್ಲ, ನನಗೆ ಅರ್ಜೆಂಟಾಗಿ ಒಂದು ಎಮರ್ಜೆನ್ಸಿ ವರ್ಕ್ ಬಂದಿದೆ. ಆ ಎಮರ್ಜೆನ್ಸಿ ವರ್ಕ್ ಬೇರೆ ಯಾವುದೂ ಅಲ್ಲ, ಭೂಮಿಗೆ ಗುಂಡೇಟ್ ಬಿದ್ದಿದೆಯೋ ಅಥವಾ ಕತ್ತೆ ಕೊಯ್ದಿದ್ದಾರೋ ರೌಡಿಗಳು, ಆ ಒಂದು ಎಮರ್ಜೆನ್ಸಿ ಇರುತ್ತೆ. ಹಾಗಾಗಿ ಈ ನಚ್ಚಿ ಏನು ಮಾಡ್ತಾನೆ, ಈ ಅಂಜುನಕ್ಕೆ ಯಾರೇನು ಕೂಡ ಅನ್ನೋದಿಲ್ಲ. ಸೊ ಅವಸರವಾಗಿ ಹೋಗ್ತಾರೆ. ಈಗ ಇವಳು ಸುಮ್ಮನೆ ಇರ್ತಾಳ. ಅಬ್ಬಬ್ಬಬ್ಬಾ, ಅವ್ರ ಅಣ್ಣನಿಗೆ ತುಂಬ ಕೋಪ ಅನ್ಕೊಂಡಿದ್ದು, ಏನಿದು ಇವನಿಗೆ ಅವನಿಗಿಂತ ಜಾಸ್ತಿ ಕೋಪ ಇದೆಯಲ್ಲಪ್ಪ ಅಂತ ಹೇಳ್ಬಿಟ್ಟು ಅಂಜುಗೆ ಫುಲ್ಲು ಟೆನ್ಷನ್. ಹೆಂಗೆ ಮಾಡಲಿ, ನಾನು ಎಂತ ತಪ್ಪು ಮಾಡ್ಬಿಟ್ಟೆ, ಎಂಥ ಕೆಲಸ ಮಾಡ್ಬಿಟ್ಟೆ, ಇವ್ನ ಮನಸ್ಸು ನೋಯಿಸ್ಬಿಟ್ನೆಲ್ಲ, ಏನು ಮಾಡೋದೀಗ ಮುಂದೆ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಿರ್ತಾಳೆ. ಇನ್ನು ಮನೆಯವರೆಲ್ರಿಗೂ ಫುಲ್ ಶಾಕು. ಭಾಗ್ಯಮ್ಮ ತಲೆ ಸುತ್ತಿ ನೆಲಕ್ಕೆ ಬೀಳೋದು ಆಗುತ್ತೆ. ಇಲ್ಲಿ ಎಲ್ರಿಗೂ ಫುಲ್ ಶಾಕ್ ಆಗಿರುತ್ತೆ. ಯಾಕೆ ಭೂಮಿಗೆ ಏನಾಯ್ತೋ ಏನೋ, ಮಾವ ಸ್ವಲ್ಪ ಮನೇಲಿ ಹ್ಯಾಂಡಲ್ ಮಾಡಿ, ಅಂಥದ್ದೇನೂ ಆಗಿಲ್ಲ, ನಚ್ಚಿ ಟ್ರೀಟ್ಮೆಂಟ್ ಮಾಡ್ತಿದ್ದೇನೆ ಅಂತ ಹೇಳಿದ್ರು ಕೂಡ ಕೇಳೋದಿಲ್ಲ. ಭೂಮಿ ಮೇಲೆ ಅತ್ತೆ ಪ್ರಾಣ ಇಟ್ಕೊಂಡಿದ್ದಾಳೆ. ಇನ್ನು ಶಾರದಮ್ಮ ಆಗಿರ್ಬೋದು, ಅವ್ರ ತಾಯಿ ಭೂಮಿಯವರಾಗಿರ್ಬೋದು, ಭಾಗ್ಯಮ್ಮ ಅವರ ಆಗಿರ್ಬೋದು. ಭೂಮಿ ಅಂದರೆ ಎಲ್ರಿಗೂ ಪಂಚಪ್ರಾಣ. ಹಾಗಾಗಿ ಭೂಮಿನ ನೋಡೋಕ್ಕೆ ಹಾಸ್ಪಿಟ್ಲಿಗೆ ಹೋದಾಗಲೇ ಗೊತ್ತಾಗುತ್ತೆ ಭೂಮಿ ತುಂಬ ಸೀರಿಯಸ್ ಆಗಿದ್ದಾಳ, ತುಂಬ ಸೀರಿಯಸ್ ಇದೆಯಾ ಅಥವಾ ನಾರ್ಮಲ್ ಆಗಿ ಕಾಲ್ಗೆ ಗುಂಡು ಬಿದ್ದಿದೆಯಾ ಅನ್ನೋದು. ಇಲ್ಲಿ ಯಾವಾಗ ಏನಾಗುತ್ತೆ, ಯಾರು ಕನಸು ನನಸು ಅಂತ ಗೊತ್ತಾಗಲ್ಲ ಅಂತ ನಾವು ಹೇಳ್ತೀವಲ್ಲ, ಹಾಗೆ ಆಗಿರೋದು. ಏನಂತಂದ್ರೆ ಪ್ರೆಸ್ ಮೀಟಲ್ಲಿ ಭೂಮಿ ಕಾಣಿಸೋದಿಲ್ಲ. ಅಜಿತ್ ಕೂಡ ಶ್ರವಣ್ ಅವ್ರಿಗೆ ಹೇಳಿದರೆ ಕಾಲ್ಗೆ ಸಣ್ಣ ಹೇಟಾಗಿದೆ ಅಂತ. ಅದು ಕಾಲ್ಗೆ ಆಗಿದೆಯಾ ಕತ್ಗಾಗಿದೆಯಾ ಅನ್ನೋದು ಇನ್ನೂ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇಲ್ಲ. ಅದೇನು ಅಂದರೆ ಮನೆಯವರೆಲ್ಲ ಜುಯಿ ಅಂತ ಹೋಗ್ಬೇಕಲ್ಲ ಗುಂಪು ಕಟ್ಕೊಂಡು, ಆವಾಗ ಗೊತ್ತಾಗುತ್ತೆ ಭೂಮಿ 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 ಅಂತ ಆಸ್ಪತ್ರೆಗೆ ಗುಂಪು ಕಟ್ಕೊಂಡು ಹೋದಾಗ ಕಾಲ್ಗೇಟ್ ಆಗಿದೆಯೋ ಅಥವಾ ಪ್ರಾಣಕ್ಕೆ ಅಪಾಯ ಆಗಿದೆ ಅನ್ನೋದು ಆವಾಗ ಗೊತ್ತಾಗುತ್ತೆ. ನೋಡೋಣ ಮುಂದಿನ ಸಂಚಿಕೆಗಳಲ್ಲಿ. ಇಲ್ಲಿ ದೇವಯಾನಿ ಮಾಡೋ ಕುತಂತ್ರ ಅಂತೂ ಸಖತ್ತಾಗಿದೆ. ಹೆಂಗಂತಂದರೆ ಸಖತನಕ್ಕಿಂತ ನಿಜವಾಗ್ಲೂ ಬಹಳ ಬೇಸರ. ಯಾಕಂದ್ರೆ ಪ್ರತಿ ಸಾರಿ ಕೂಡ ಅವಳಿಗೆ ಜಯ ಆಗುತ್ತಿರುತ್ತೆ. ಸಖತನಕ್ಕಿಂತ ಕೆಡಾಗಿದೆ ಅಂತಲೇ ಹೇಳ್ಬೋದು. ಕ್ರಿಮಿನಲ್ ಹೆಂಗ್ ಪ್ಲಾನ್ ಮಾಡ್ತಾರೆ ಅಂತಂದ್ರೆ, ಮನೇಲಿ ಯಾರು ಇಲ್ಲದೆ ಇರುವಾಗ ಅಜಿತ್ ಭೂಮಿ ಇಲ್ಲ ಅಂತ ಪ್ಲಾನ್ ಮಾಡೋದು. ಈಗ ನೋಡಿದ್ರೆ ಭೂಮಿಗೆ ಪೆಟ್ಟಾಗಿದೆ ಅಂತ ಗೊತ್ತಾಯ್ತು. ಇದೇ ಸರಿಯಾದ ಸಮಯ ಅಂತ ಹೇಳ್ಬಿಟ್ಟು ಆ ರಾಜೇಂದ್ರನ್ಗೆ ಕಾಲ್ ಮಾಡಿ ಬರಕ್ಕೆ ಹೇಳ್ತಾಳೆ. ಮನೇಲಿ ಈ ರೀತಿ ಪ್ರಾಬ್ಲಮ್ ಆಗಿದೆ, ಇದೇ ಸರಿಯಾದ ಸಮಯ ಶಾರದನ ಕಿಡ್ನಾಪ್ ಮಾಡೋಕ್ಕೆ ನೀನು ಬಾ ಅಂತ ಹೇಳ್ತಾಳೆ. ಹಾಗಾದ್ರೆ ಆ ರಾಜೇಂದ್ರ ಬರ್ತಾನ, ಶಾರದಮ್ಮನ ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಾನ, ಇನ್ನು ಎಲ್ಲೆಲ್ಲಿಗೆ ಹೋಗುತ್ತೆ. ಅಷ್ಟರಲ್ಲಿ ಆಗಲೇ ನಮ್ಮ ಅಜಿತ್ ಅಥವಾ ಭೂಮಿಯನ್ನು ಎಂಟ್ರಿ ಕೊಡ್ಲಿಕ್ಕಿಲ್ಲ. ಯಾಕಂದ್ರೆ ಅವಳು ಆಸ್ಪತ್ರೆಯಲ್ಲಿ ಇದ್ದಾಳ. ಅದು ಸಣ್ಣ ಪುಟ್ಟ ಆಗಿದ್ರೆ ಬರ್ಬೋದೇನಪ್ಪ, ಅಥವಾ ಅಜಿತ್ ಎಂಟ್ರಿ ಕೊಡ್ತಾರ, ಶ್ರವಣ್ ಕೈಯಲ್ಲಿ ಸಿಕ್ಬಿಡ್ತಾಳೆ ದೇವಯಾನಿ. ಇದೇ ಆಗೋಯ್ತು. ನಾವು ಹೇಳಿದ್ದು, ನೀವು ಕೇಳಿದ್ದು, ಅವ್ರು ತೋರಿಸಿದ್ದು. ಸೊ ಒಟ್ಟಿನಲ್ಲಿ ಏನಾಗ್ತಿದೆ ಕತೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ಇವರಿಬ್ರು ಒಂದಾಗ್ತಾ ಇಲ್ಲ. ಒಟ್ಟಿನಲ್ಲಿ ದೇವಯಾನಿ ಸಿಕ್ಬಿಡ್ತಾ ಇಲ್ಲ. ದೇವಯಾನಿ ಸಿಕ್ಬಿಡ್ಬೇಕು ಅಂತ ಸಾಕಷ್ಟು ಆಸೆ ಇಟ್ಕೊಂಡಿದೀವಿ. ಈಗ ನಚ್ಚಿನ ಮನ ಒಲಿಸುವಂತ ಪ್ರಯತ್ನದಲ್ಲಿ ಅಂಜು ಇದ್ದಾಳೆ. ನಚ್ಚಿ ಮನ ಒಲಿಸ್ಕೊಳ್ತಾಳ, ನಚ್ಚಿನ ಒಲಿಸ್ಕೊಳ್ತಾಳ. ಅವನ ಒಂದು ಕ್ಷಮೆಯನ್ನ ಕೇಳಿ ಅವನ ಒಂದು ಕ್ಷಮೆಗೆ ಅಹರಳಿಲ್ಲ. ಆ್ಯಕ್ಚುಲಿ ಇವಳು ಮಾಡ್ತಿರೋದು ಕುತಂತ್ರ ಬುದ್ಧಿ. ಅದು ಆ ನಚ್ಚಿಗೆ ಅರ್ಥ ಆಗ್ತಿಲ್ಲ ಅಷ್ಟೇ. ಅಂಜು ಅಂತ ಇದ್ದಾನೆ. ಇನ್ನು ಭೂಮಿ ಪ್ರಾಣಕ್ಕೆ ಏನಾದರೂ ಅಪಾಯ ಇದೆಯಾ, ಮನೆಯವರು ಆಸ್ಪತ್ರೆಗೆ ಹೋಗಿ ನೋಡಿದಾಗಲೇ ಗೊತ್ತಾಗುತ್ತೆ ಐ ಡ್ರಾಮಾ ಏನು ಅನ್ನೋದನ್ನು. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಆದರೆ ಅಜಿತ್ ಮಾತ್ರ ಭೂಮಿಗೆ ಏಟು ಬಿದ್ದಾಗ, ಭೂಮಿಗೆ ಏನಾದರೂ ಆದಾಗ ಮಾತ್ರ, ಭೂಮಿ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೀನಿ, ನಿನ್ನ ಬಿಟ್ಟಿರೋಕ್ಕಾಗಲ್ಲ, ಹಾಗೆ ಹೀಗೆ ಅಂತ ಡೈಲಾಗ್ಗಳು ಹೊಡಿತಾರೆ. ಆದರೆ ಅವಳು ಮತ್ತೆ ಹುಷಾರಾಗಿ ಬಂದಮೇಲೆ ನೀನು ನಾನು ಅಂತ ಹೇಳ್ಬಿಟ್ಟು ಇಬ್ಬರು ಒಂದೊಂದು ತೀರ ಇರ್ತಾರೆ. ಮುಂದೆ ಏನಾಗುತ್ತೆ ಅಂತ ನೋಡೋಣ. ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಬಾಯ್.